ಗುಡ್ ಮಾರ್ನಿಂಗ್ ನನ್ನ ಕುಟುಂಬಕ್ಕೆ ಸಿ ಕೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನೋಡ್ರಿ, ಬೆಂಗಳೂರಿನಾಗ ಬಳ್ಳಿ ಹಬ್ಸೋದಾಗಲಿ ಗಿಡ ಬೆಳೆಸೋದಾಗಲಿ ಭಾಳ ಕಷ್ಟ. ಆದರೂ ನಾನು ಪಾಟ್ನಾಗ ಹಾಗಲಕಾಯಿ ಬಳ್ಳಿ ಹಾಕಿದ್ದೆ. ಇದು ನಮ್ಮ ಸೈಡಿಂದ ಜವಾರಿ ಹಾಗಲಕಾಯಿ ಒಂದೆರಡು ಆಗಿತ್ತು. ಅದನ್ನು ಹಂಗೆ ಫ್ರೈ ಮಾಡ್ಕೊಂಡು ತಿಂದಿದ್ವಿ ನಾವು. ಇವಾಗ ಮತ್ತೊಂದು ಬಿಟ್ಟೈತಿ. ಮಾರ್ನಿಂಗ್ ಎದ್ದ ತಕ್ಷಣವೇ ಈ ಗಿಡ ನೋಡಿದ್ರೆ ಏನೋ ಒಂದು ಮನಸ್ಸಿಗೆ ಒಂದು ಖುಷಿ ಬರ್ತೈತಿ. ಇವು ನೋಡಾಕತ್ರನೇ ಏನೋ ಒಂದು ಹೊಸ ದಿನ ಚಾಲು ಆತನ ಅಂತ ಫೀಲ್ ಬರ್ತೈತಿ. ಯಾರ್ಯಾರು ಹಿಂಗೆ ಪಾಟ್ ಒಳಗೆ ಗಿಡ ಬೆಳೆಸಿರಿ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ಮಾರ್ನಿಂಗ್ ನಂದು ಏನು ಕೆಲಸ ಮಾಡ್ತೀನಿ, ಮಾರ್ನಿಂಗ್ ಏನು ನನ್ನ ರೂಟೀನ್ ಇರ್ತೈತಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತು ಮಾರ್ನಿಂಗ್ ಜಸ್ಟ್ ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡೋದನ್ನು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಜೀವನದಾಗ ಏನೇ ಬಂದ್ರೂ ಅದನ್ನ ಎದುರಿಸಿ ಮುಂದೆ ಸಾಗೋದ ಒಂದು ಜೀವನಕ್ಕೆ ಕೊಡುವಂಥ ಒಂದು ಸವಾಲು. ನನಗೆ ಕಂಟಿನ್ಯೂ ಒಂದು ತಿಂಗಳೊಳಗೆ 2 ಆಪ್ರೇಷನ್ ಆದ್ರೂ ಆದಷ್ಟು ಬೇಗ ಕ್ಯೂರ್ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ಅದಕ್ಕೋಸ್ಕರ ನಾನು ಮಾರ್ನಿಂಗ್ ಏಳೋದು, ಬ್ರೇಕ್ಫಾಸ್ಟ್ ಮಾಡಿಕೊಡೋದು, ನನ್ನ ಹಸ್ಬೆಂಡಿಗೆ ಬಾಕ್ಸ್ ಮಾಡಿ ಕಟ್ಟೋದು, ಇದನ್ನು ಮಾತ್ರ ನಾನು ಬಿಡೋದಿಲ್ಲ. ಯಾಕಂದರೆ ಅವರು ದುಡಿಯೋದೇ ನಮಗೋಸ್ಕರ, ಅವ್ರಿಗೆ ನಾವು, ನಮಗೆ ಅವರು ಅನ್ನೋದು ನಂದು ಏನೋ ಒಂದು ಜೀವನದಾಗ ಯಾವುದೋ ಒಂದು ಕೆಲಸ ಆದರೂ ಕಷ್ಟ ಅಂದ್ಕೊಂಡು ಮಾಡಿದ್ರೆ ಎಲ್ಲನೂ ಕಷ್ಟನೇ ಅನ್ನಿಸ್ತೈತಿ. ಬಟ್ ಪ್ರೀತಿಯಿಂದ ಮಾಡಿದ್ರೆ ಅದೇನೋ ಒಂದು ನಮಗೆ ಎನರ್ಜಿನೂ ಕೊಡ್ತೈತಿ. ಅದು ನನ್ನ ನಂಬಿಕೆ. ಇವತ್ತು ನಾನು ನನ್ನ ವ್ಲಾಗ್ ಒಳಗೆ ಅಕ್ಕಿ ಉಪ್ಪಿಟ್ಟು ಮಾಡತ್ತೀನಿ. ಅಕ್ಕಿ ಉಪ್ಪಿಟ್ಟು ಕ್ಯಾಜುಲಾಗಿ ಎಲ್ಲರೂ ಹೆಂಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಆ ರೆಸಿಪಿನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಫಸ್ಟಿಗೆ ಮಾರ್ನಿಂಗ್ ಎದ್ದ ತಕ್ಷಣ ಕಿಚನ್ ರೂಮ್ ಕ್ಲೀನ್ ಮಾಡ್ಕೊಳ್ಳೋದು ನಮ್ಮ ಹಳ್ಳಿ ಕಡೆ. ಹಿಂದಿನ ದಿನ ನೈಟ್ ನಾವು ಏನೇ ಕ್ಲೀನ್ ಮಾಡಿ ಮಕ್ಕೊಂಡಿದ್ರು ಮಾರನೇ ದಿನ ಮತ್ತು ಒಂದು ಸಲ ಅದನ್ನು ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡೋದು ನಮ್ಮ ಕಡೆ ನಾವು ಹಿಂಗೆ ರೂಢಿಸ್ಕೊಂಡು ಬಂದೇವಿ. ಬೇರೆದವ್ರು ಹೆಂಗೆ ಮಾಡ್ತಾರೆ ಅಂದ್ರೆ ಅವ್ರವ್ರಿಗೆ ಹೆಂಗೆ ಕಂಫರ್ಟಬಲ್ ಅವ್ರು ಹಂಗೆ ಮಾಡ್ತಿರ್ತಾರೆ. ಬಟ್ ನನ್ನ ರೂಟೀನ್ ಹಿಂಗೆ ಸ್ಟಾರ್ಟ್ ಆಗ್ತೈತಿ. ಬಾಕ್ಲ ಸ್ವಲ್ಪ ಕಸ ಹೊಡ್ಕೊಂಡು ಬಾಕ್ಲಿಗೆ ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ. ನಾನು ಅಲ್ಲಿ ರಂಗೋಲಿ ಹಾಕೋದಿಲ್ಲ. ರೋಸಿ ಅವ್ರ ಪಪ್ಪನ ಜೊತೆ ಆಟಾಡತ್ತಾಳೆ ನೋಡ್ರಿ. ಬಿಡು ಪಪ್ಪ ಬಿಡು, ನಾನು ಆಡ್ತೀನಿ, ಬಿಡು ಪಪ್ಪ, ಬಾಲ್ ಕೊಡು ಪಪ್ಪ ನನಗೆ ಅನ್ನತ್ತಾಳಕ್ಕಿ. ಆಕಿ ಭಾಳ ಬೆರಕೆ ಅದಾಳ್ರಿ. ಅವ್ರ ಪಪ್ಪ ಜೊತೆ ಅಷ್ಟು ಬಾಂಡಿಂಗ್ ಆಕಿಗೆ ಅಷ್ಟು ಹಚ್ಕೊಂಡಾಳ ಅವ್ರಿಗೆ. ಇಲ್ಲಿ ನಾನು ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಳತ್ತೀನಿ. ಇಲ್ಲೇ ಒಂದು ಈರುಳ್ಳಿ, ಒಂದು ಟೊಮೊಟೊ ಮತ್ತು ಕೊತ್ತಂಬರಿ ತೊಗೊಂಡೇನಿ ನಾನು. ಇದಕ್ಕೇನು ಅಂಥ ಪರಿ ತರಕಾರಿ ಬೇಕಂತೇನಿಲ್ಲ. ತರಕಾರಿ ಬೇಕಂದ್ರೆ ಹಾಕ್ಕೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಹಂಗೆ ಉಪ್ಪಿಟ್ಟಿಗೆ ಏನು ಹದ ಹಾಕ್ಕೊತೇವೆ ಅದನ್ನು ಹಾಕ್ಕೊಂಡು ಮಾಡ್ಕೊಳತ್ತೇನೆ ನಾನಿಲ್ಲಿ. ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಕೋಬೇಕು, ಕ್ಲೀನಾಗಿ ಸಿಪ್ಪಿ ತೆಗೆದು ಸಣ್ಣಗೆ ಹೆಚ್ಕೋಬೇಕು. ಕೊತ್ತಂಬರಿ ಆಮೇಲೆ ಟೊಮೊಟೊನ ಹೆಚ್ಕೋಬೇಕು. ನಿಮ್ಗೆ ಎರಡೂ ಯಾವ ಸೈಜ್ ಬೇಕು ನೀವು ಸಣ್ಣಗೆ ಕಟ್ ಮಾಡ್ಕೋಬೋದು, ಇಲ್ಲ ಉದ್ದಗನಾರ ಕಟ್ ಮಾಡ್ಕೋಬೋದು. ಇಲ್ಲ ನಾನು ಉದ್ದಗ ಕಟ್ ಮಾಡ್ಕೊಳತ್ತೀನಿ. ಹಂಗೆ ಒಂದೆರಡು ಹಸಿಮೆಣ್ಸಿನ್ಕಾಯಿ. ಇವು ಏನು ಅಂಥ ಪರಿ ಖಾರ ಇಲ್ಲ, ನಾರ್ಮಲ್ ಖಾರ ಐತಿ. ನಿಮಗೆ ಟೇಸ್ಟಿಗೆ ತಕ್ಕಂಗೆ ನೀವು ಖಾರ ಇಲ್ಲೇ ಆ್ಯಡ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾವು ಉಪ್ಪಿಟ್ಟು ಒಗ್ಗರಣೆಗೆ ಏನೇನು ಹಾಕ್ಕೊತೀವಿ ಅದು ಐಟಮ್ಸನ್ನು ನಾನು ಇಲ್ಲಿ ಅಕ್ಕಿ ಉಪ್ಪಿಟ್ಟಿಗೂ ನಾನು ಹಾಕ್ಕೊಳತ್ತೀನಿ. ಫಸ್ಟ್ ಅಕ್ಕಿನ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿನ ನಾನು ಹಾಕ್ಕೊಂಡು ಹುರ್ಕೊಳತ್ತೀನಿ. ಅಕ್ಕಿ ಜಾಸ್ತಿ ಹೊತ್ತುವಂಗೆ ಹುರ್ಕೋಬಾರ್ದು. ಸ್ವಲ್ಪ ಒಂದೊಂದು ಅಕ್ಕಿ ಹೇಳ್ತಾವೆ ಅಷ್ಟಾದ್ರೆ ಸಾಕು. ಕ್ಲೀನಾಗಿ ಹುರ್ಕೋಬೇಕು. ಪೂರ್ತಿ ಹೊತ್ತುವಂಗೆ ಹುರ್ಕೊಂಡ್ರೆ ಉಪ್ಪಿಟ್ಟು ವಾಸನೆ ಆಗಿಬಿಡ್ತೈತಿ. ಹಂಗೆ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಒಗ್ಗರಣೆಗೆ ಹಾಕೊಳ್ಳು ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಆಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಇವೇನು ಇರ್ತಾವಲ್ಲ, ಇವಿಷ್ಟು ಐಟಮ್ಸು ಉಪ್ಪಿಟ್ಟಿಗೆ ಬೇಕಾಗಿದ್ದದ್ದು. ಈಗ ನೋಡಿರಿ, ನಾವು ಒಗ್ಗರಣೆಗೆ ಏನೇನು ಬೇಕು ಅದು ಹಾಕ್ಕೊಳತ್ತೀನಿ. ಇವನು ಸ್ವಲ್ಪ ಕಂದು ಬಣ್ಣ ಬರುವಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫಸ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಯಾಕಂದ್ರೆ ಅವು ಆಮೇಲೆ ಟೊಮೊಟೊ ಹಾಕಿದ ಮೇಲೆ ಫ್ರೈ ಆಗೋದಿಲ್ಲ. ಅವು ಸ್ವಲ್ಪ ಫ್ರೈ ಆದಮೇಲೆ ಈಗ ನಾನು ಟೊಮೊಟೊನ ಹಾಕ್ಕೊಳತ್ತೀನಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆಯ್ತು.
ಈಗ ಇದಕ್ಕೆ ಅದು ಅಕ್ಕಿ ಎಷ್ಟು ಪ್ರಮಾಣ ತೊಗೊಂಡಿರ್ತೀವಿ ಅದ್ರ 2 ಪಟ್ಟಷ್ಟು ನಾವು ನೀರನ್ನು ಹಾಕ್ಕೊತೀವಿ. ಅದೇ ಪ್ರಮಾಣದೊಳಗೆ ನೀರು ಹಾಕ್ಕೊಂಡ್ರೆ ಅಕ್ಕಿ ಅನ್ನ ಸ್ವಲ್ಪ ಉದ್ರಾಗ ಆಗ್ತೈತಿ, ಚಲೋ ಆಗ್ತೈತಿ. ಈಗ ನಾನು ಇದು ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೆ ನೀವು ಬೇಕಿದ್ದರೆ ಹಸಿ ಕೊಬ್ಬರಿ ತುರಿನ ಹಾಕ್ಕೋಬೋದು. ಈಗಿದು 2ರಿಂದ 3 ಸೀಟಿ ಆದರೆ ಆಯ್ತು. ಈಗ ಇಲ್ಲಿ ನೋಡ್ರಿ ನನ್ನ ಮಗ ಎದ್ದಾನ, ಅವ್ನು ತೂಗಬೇಕಂತ ನಾನು ಬಂದೆ ಒಳಗೆ. ನೋಡಿರಿ, ಮಗು ಆದಮೇಲೆ ಲೈಫ್ ಎಷ್ಟು ಚೇಂಜ್ ಆಗ್ತೈತಿ. ನಮಗೋಸ್ಕರ ನಾವು ಟೈಮ್ ಮಾಡ್ಕೊಲಿಲ್ಲ ಅಂತಂದ್ರೂ ಮಗುಗೋಸ್ಕರನಾರ ನಾವು ಟೈಮ್ ಮಾಡ್ಕೊಳ್ಳಬೇಕು. ಅವ್ರಿಗಂತಲೇ ನಾವು ಟೈಮ್ ಎತ್ತಿ ಇಡಾಕ ಬೇಕಾಗ್ತೈತಿ. ಆದರೂ ಮಗು ಆದಮೇಲೆ ಏನೋ ಲೈಫ್ ಒಳಗೆ ಸ್ವಲ್ಪ ಚೇಂಜಸ್, ಬದಲಾವಣೆ, ರೆಸ್ಪಾನ್ಸಿಬಿಲಿಟಿ, ಏನೋ ಜವಾಬ್ದಾರಿಗಳು ಹೆಚ್ಚಿಗೆ ಇವಕ್ಕೆ ಎಲ್ಲ ನಾವು ಹೊಂದ್ಕೊಂಡು ಹೋಗ್ಬೇಕಂದ್ರೆ ಇದು ಸ್ವಲ್ಪ ಟೈಮ್ ತೊಗೊತೈತಿ. ಆದರೂ ಏನೋ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಮನುಷ್ಯನ ಜೀವನದೊಳಗೆ ಇದೊಂದು. ನನ್ನ ಮಗಗೆ ಈ ಜೋಳಗ್ಯಾಗ ಹಾಕಿ ತೂಗಲಿಲ್ಲ ಅಂದ್ರೆ ಜಪ್ಪಯ್ಯ ಅಂದರೂ ಮಲಗೋದಿಲ್ಲವ. ಇಡೀ ರಾತ್ರಿ ಇದ್ರಾಗ ಮಲಗ್ತಾನೆ, ಪಕ್ಕ ಒಟ್ಟು ಮಕ್ಕೊಳ್ಳೋದಿಲ್ಲ. ಅದೊಂದು ರೂಢಿ ಆಗ್ಬಿಟ್ಟೈತೆ ಅವಂಗೆ. ಜೋಳ್ಗೆ ಇರಾಕಬೇಕು. ಎಕ್ಸ್ಪೆಷಲಿ ನಮ್ಮ ಹುಬ್ಳಿ ಕಡೆ ಅಂತೂ ಇದನ್ನು ಸೀರೆ ಒಳಗಂತೂ ಕಟ್ತೇವೆ ನಾವು. ಈ ಸೀರೆ ಜೋಳ್ಗಿನ ಮಕ್ಕಳಿಗೆ ಆಲ್ಮೋಸ್ಟ್ ನಾವು ರೂಢಿ ಮಾಡೋದು. ಯಾಕಂದ್ರೆ ಕೆಲಸ ಮಾಡ್ಬೇಕಾದ್ರೆ ತಾಯಿಗಳಿಗೆ ಹಗರಾಗಲಿ ಅಂಥೇಳಿ ಹಿರಿಯರು ಮಕ್ಳಿಗೆ ಜೋಳ್ಗೆ ರೂಢಿ ಇಡ್ರಿ ಅಂತ ಹೇಳ್ತಾರೆ. ನಾನು ಹುಬ್ಳಿಯಿಂದ ಬರಬೇಕಾದ್ರೆ ನಮ್ಮ ಅಜ್ಜಿ ಫಸ್ಟ್ ಅವಂಗೆ ರೂಢಿ ಮಾಡಿಸಿ ಕಳಿಸಿದ್ದು. ಈಗ ಅವಂಗೆ ರೂಢಿ ಆಗಿಬಿಟ್ಟೈತಿ. ಜೋಳಗ್ಯಾಗ ಹಾಕಿ ತೂಗಲಿಲ್ಲ ಅಂದ್ರೆ ಅವ ಅಂತೂ ಮಲ್ಕೊಳ್ಳೋದೇ ಇಲ್ಲ. ನಿಮ್ಮ ಮನ್ಯಾಗ ಯಾರು ಹಿಂಗೆ ಮಕ್ಳಿದ್ದವ್ರು ಹಿಂಗೆ ಇದ್ರೆ ಸೀರೆ ಜೋಳ್ಗೆ ಯಾರು ಕಟ್ಟಿರಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡೋಣ ಎಷ್ಟು ಜನಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸ್, ಈ ಥರ ತೂಗ್ಕೊಂತ ನಿಲ್ಲಬೇಕು. ಈ ಥರ ತೂಗಲಿಲ್ಲ ಅಂದ್ರೆ ಪಟ್ಟನೆ ಹತ್ತ ಬಿಡ್ತಾನೆ. ಆ ಥರ ಎಕ್ಸ್ಪೀರಿಯೆನ್ಸ್ ಆಗೈತಿ. ನಿಮಗೆ ಯಾರ್ಯಾರಿಗೆಲ್ಲ ಈ ಥರ ಎಕ್ಸ್ಪೀರಿಯೆನ್ಸ್ ಆಗೈತಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡೋಣ. ಈಗಿಲ್ಲೇ ರೈಸ್ ರೆಡಿ ಆಗೈತೆ. ನೋಡೋಣ. 3 ಸೀಟಿ ಆಗೈತಿ ಈಗಿದು. ಸ್ವಲ್ಪ ಸ್ಟೀಮ್ ತೆಗೆದು ಅದಕ್ಕೆ ಸ್ವಲ್ಪ ತುಪ್ಪನಾರ ನೀವು ಮೇಲೆ ಹಾಕ್ಕೋಬೋದು, ಇಲ್ಲ ಎಣ್ಣೆನಾರ ಹಾಕ್ಕೋಬೋದು. 1 ಟೀ ಸ್ಪೂನ್ ತುಪ್ಪ ಇಲ್ಲ 1 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅನ್ನನ ಒಂದು ಸರ್ತಿ 1 ರೌಂಡ್ ಹೊಡಿಸಿದ್ರೆ ಸಾಕು. ಅನ್ನ ಇನ್ನೂ ಸ್ವಲ್ಪ ಉದುರಾಗಿ ಇರ್ತೈತಿ ಮತ್ತು ಟೇಸ್ಟೂ ಚಲೋ ಕೊಡ್ತೈತಿ. ಇದನ್ನು ಉಪ್ಪಿನಕಾಯಿ ಜೊತೆನೂ ತಿಂದ್ರಂತೂ ಇನ್ನೂ ಟೇಸ್ಟಿಯಾಗಿರ್ತೈತಿ. ಅವಸರ ಏನಾರು ಇದ್ದಾಗ ಭಾಳ ಬೆಸ್ಟ್ ಇದು ಟಿಫನ್ ಮಾಡ್ಕೊಳ್ಳೋಕೆ. ಇದೊಂದು ಸರ್ತಿ ಮಾಡ್ಕೊಂಡು ಹೆಂಗಾಗೈತೆ ಅನ್ನೋದು ನನ್ನ ಜೊತೆ ಶೇರ್ ಮಾಡ್ಕೊಳ್ರಿ. ಇಲ್ಲಿ ಬಂದು ನನ್ನ ಮಗಳಿಗೆ ಏನು ತಂದ್ಲಿಕ್ಕಿ ತಿನ್ನಾಕ ಅಂತೇಳಿ ಯಾವಾಗಲೂ ಕೈಯ್ಯ ನೋಡ್ತಿರ್ತಾಳೆ. ಹೌದಿಲ್ಲ ರೋಸಿ? ನೋಡ್ರಿ ಜಿಗಿತಾಳೆ ನೋಡ್ರಿ ಈಗ. ಚಲೋ ಆತಿಕ್ಕಿದೆ. ಆಕಿಗೆ ಏನಾರು ಹಾಕ್ತೀವಿ ಅಂತೇಳಿ ಖುಷಿ. ಯಾಕಂದ್ರೆ ಆಕಿಗೆ 10 ಗಂಟೆ ಮೇಲೆ ನಾವು ಟಿಫನ್ ಹಾಕ್ತೀವಿ. ಅದಕ್ಕಿಂದು ಊಟದ ಟೈಮ್ ಲೈಕ್ ಟಿಫನ್ ಟೈಮ್ ಆಕಿದೆ. ಅಲ್ಲಿ ಮಟ ಏನೂ ಹಾಕೋದಿಲ್ಲ. ಇವತ್ತು ಅವ್ರ ಪಪ್ಪ ಆಕಿಗೆ ಚಿಕನ್ ತೊಗೊಂಡು ಬಂದಿದ್ರೆ ಅದಕ್ಕೆ ಆಕೆ ವೇಟ್ ಮಾಡೋದಿಲ್ಲ. ನಿಮಗೆ ನೆಕ್ಸ್ಟ್ ವೀಡಿಯೋದಾಗ ನಾನು ಸಿಗ್ತೀನಿ. ನನ್ನ ವೀಡಿಯೋಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು.